ನಮಸ್ಕಾರ. ವಿವಿಸಿ ನ್ಯೂಸ್ ಬೀಟ್ಗೆ ಸ್ವಾಗತ. ನಾನು ಸಮೀಕ್ಷಾ ಹೆಚ್ಆರ್. ಸಮಸ್ತ ವಿವಿಸಿ ಟಿವಿ ವೀಕ್ಷಕರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಈಗ ಹೆಡ್ಲೈನ್ಸ್. ನನ್ನ ಕಾಂಗ್ರೆಸ್ ಮಧ್ಯೆ ಭಕ್ತ ಭಗವಂತನ ಸಂಬಂಧ ಇದೆ. ಆರ್ಎಸ್ಎಸ್ ಗೀತೆ ಹಾಡಿದ್ದಕ್ಕೆ ನೋವಾಗಿದ್ರೆ ಕ್ಷಮೆ ಕೇಳುತ್ತೇನೆ. ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ. ರೌಡಿ ಶೀಟರ್ ಬಿಕ್ಲು ಕೊಲೆ ಪ್ರಕರಣ ಪ್ರಮುಖ ಆರೋಪಿ ಜಗದೀಶ್ ಅಲಿಯಾಸ್ ಜಗ್ಗ ಅರೆಸ್ಟ್. ಸಿಐಡಿ ಅಧಿಕಾರಿಗಳಿಂದ ದೆಹಲಿಯ ಏರ್ಪೋರ್ಟ್ನಲ್ಲಿ ಬಂಧನ. ತಿಮ್ರೋಡಿ ಮನೆ ಮೇಲೆ ಎಸ್ಐಟಿ ದಾಳಿ, ಪೊಲೀಸರಿಂದ ತೀವ್ರ ಶೋಧ. ಮನೆಯಿಂದ ಸಿಸಿಟಿವಿ ಹಾರ್ಡ್ ಡಿಸ್ಕ್, ಚಿನ್ನಯ್ಯ ಬಳಸುತ್ತಿದ್ದ ಮೊಬೈಲ್ ವಶ. ನಾನು ಹುಟ್ಟಿದ್ದೆ ಕಾಂಗ್ರೆಸ್ಸಿಗನಾಗಿ, ನಾನು ಸಾಯುವುದು ಕಾಂಗ್ರೆಸ್ಸಿಗನಾಗಿಯೇ. ನನ್ನ ಪಕ್ಷ ನಿಷ್ಠೆಯನ್ನ ಪ್ರಶ್ನಿಸುವವರು ಮೂರ್ಖರು ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಖಡಕ್ ತಿರುಗೇಟು ನೀಡಿದ್ರು. ವಿಧಾನಸಭೆಯಲ್ಲಿ ಆರ್ಎಸ್ಎಸ್ ಗೀತೆ ಹಾಡಿದ ವಿಚಾರವಾಗಿ ಕಾಂಗ್ರೆಸ್ನ ಅನೇಕ ನಾಯಕರು ಡಿಕೆ ಶಿವಕುಮಾರ್ ವಿರುದ್ಧ ಪರೋಕ್ಷವಾಗಿ ಟೀಕೆ ಮಾಡಿದ್ರು. ಬಿಕೆ ಹರಿಪ್ರಸಾದ್ ಅವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಕೆಪಿಸಿಸಿ ಅಧ್ಯಕ್ಷರಾಗಿ ಡಿಕೆ ಶಿವಕುಮಾರ್ ಆರ್ಎಸ್ಎಸ್ ಗೀತೆ ಹಾಡಿದ್ರೆ ಕ್ಷಮೆ ಕೇಳಬೇಕು ಎಂದು ಆಗ್ರಹಿಸಿದ್ರು. ಈ ಎಲ್ಲಾ ಬೆಳವಣಿಗೆಗಳ ಬೆನ್ನಲ್ಲೇ ಬೆಂಗಳೂರಿನಲ್ಲಿ ಮಂಗಳವಾರ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ಸಿದ್ಧಾಂತ ಅರಿವಿದೆ ಎಂದು ಕಾಲೆಳೆದೆ ಅಷ್ಟೇ, ಅದು ಬಿಟ್ರೆ ಇನ್ನೇನಿಲ್ಲ. ವಿಧಾನಸಭೆಯಲ್ಲಿ ಆಚಾರ ವಿಚಾರಗಳನ್ನ ಪಾಲನೆ ಮಾಡಿಕೊಂಡು ಬಂದಿದ್ದೇನೆ. ವಿದ್ಯಾರ್ಥಿ ಸಂಘಟನೆಯಲ್ಲಿಂದಲೇ ಗುರುತಿಸಿಕೊಂಡು ಬಂದಿದ್ದೇನೆ. ಹೊಸದಾಗಿ ಕಾಂಗ್ರೆಸ್ ಸೇರಿಲ್ಲ. ಯಾರ ಪಾಠವೂ ಅಗತ್ಯವಿಲ್ಲ. ನನಗೂ ಗಾಂಧಿ ಕುಟುಂಬಕ್ಕೂ ಭಕ್ತ ಭಗವಂತನ ನಡುವಿರುವ ಸಂಬಂಧ. ನಾನು ಎಂಎ ಪೊಲಿಟಿಕಲ್ ವಿದ್ಯಾರ್ಥಿ. ರಾಜಕಾರಣಕ್ಕೆ ಬರೋಕ್ಕಿಂತಲೂ ಮುನ್ನ ಎಲ್ಲ ಪಕ್ಷಗಳ ಅಧ್ಯಯನ ಮಾಡಿದ್ದೇನೆ. ಬೇಕಾದ್ರೆ ಕ್ಷಮೆ ಕೇಳೋಣ. ಬಿಕೆ ಹರಿಪ್ರಸಾದ್ಗೂ ಕ್ಷಮೆ ಕೇಳೋಣ. ನಾನು ಯಾವುದೇ ತಪ್ಪು ಮಾಡಿಲ್ಲ. ಒಂದು ವೇಳೆ ತಪ್ಪು ಮಾಡಿದ್ದೇನೆ ಎಂದು ನೀವು ಭಾವಿಸುವುದಾದರೆ ಎಲ್ಲ ಕಾಂಗ್ರೆಸ್ ನಾಯಕರಿಗೆ, ಕಾರ್ಯಕರ್ತರಿಗೂ ಕ್ಷಮೆ ಕೇಳುತ್ತೇನೆ ಎಂದು ಹೇಳಿದ್ರು. ಬಹಳ ಸಂತೋಷ. ಬಹಳ ದೊಡ್ಡ ದೊಡ್ಡ ಅಡ್ವೈಸ್ಗಳೆಲ್ಲ ಮಾಡಿದ್ದಾರೆ. ಐ ಆಮ್ ನಾಟ್ ಬಿಗರ್ ದೆನ್ ಎನಿವನ್. ನಾನು ಬಹಳ ಚಿಕ್ಕವನೇ ಇದ್ದೇನೆ, ಅವ್ರಿಗಿಂತ ಅಷ್ಟು ದೊಡ್ಡವನಿಲ್ಲ. ಯಾವ ರೀತಿ ಉತ್ತರ ಕೊಡಬೇಕು ಮೀಡಿಯಾಲ್ ಮಾತಾಡ್ತಾ ಇದ್ದಾರೆ. ಯಾರು ಮೀಡಿಯಾಲ್ ಮಾತಾಡೋ ಅವಶ್ಯಕತೆ ಇಲ್ಲ. ಬನ್ನಿ, ಕಾಂಗ್ರೆಸ್ ಆಫೀಸ್ ಬನ್ನಿ, ಮೀಟಿಂಗ್ ಕರೀರಿ, ಕೇಳೋಣ, ಚರ್ಚೆ ಮಾಡೋಣ. ಮೀಡಿಯಾದಿಂದ ನಿಮ್ಗೇನು ಬೆನಿಫಿಟ್ ಆಗುದಿಲ್ಲ. ನಿಮ್ಗೆ ಸಮಾಧಾನ ಆಗ್ಬೋದಷ್ಟೇ. ಕೆಲವು ಏನೋ ಸಲಹೆಗಳು ಕೊಟ್ಟಿದ್ದಾರೆ. ನಾನು ಖಂಡಿತ ನಿಮ್ಮ ಸಲಹೆಗಳನ್ನ, ಒಳ್ಳೆಯ ಸಲಹೆಗಳನ್ನ, ನಾನು ಯಾರಿಗೇನು ದೊಡ್ಡವನಲ್ಲ. ಐ ಡೋಂಟ್ ವಾಂಟ್ ಟು, ಮೈ ಲೈಫ್ ಇಸ್ ದೇರ್ ಟು ಗಿವ್ ಸ್ಟ್ರೆಂತ್ ಟು ಎವ್ರಿ ಒನ್. ಎಲ್ಲರ ಕಷ್ಟ ಕಾಲದಲ್ಲೂ ಕೂಡ ಐ ಸ್ಟುಡ್ ಬೈ ದೆಮ್. ಸ್ಟಿಲ್ ಐ ವಿಲ್ ಸ್ಟ್ಯಾಂಡ್ ಬೈ ದೆಮ್. Whatever the position is there, whatever I'll be, whatever I may not be, whatever I'll become, whatever not become, that is not important. As a loyal congressman, ಎಲ್ಲರೂ ಕೂಡ ಯಾರ ಮನಸ್ಸಿಗೂ ನೋಯಿಸ್ಲಿಕ್ಕೆ ನನಗೆ ಇಷ್ಟ ಇಲ್ಲ. ನನ್ನ ಜೀವನ ನಿಮ್ಮಗಳ ಬದುಕಿಗೆ ಒಂದು ಅಡಿಪಾಯ ಆಗಬೇಕು, ಒಂದು ಮೆಟ್ಲಾಗಬೇಕು ಅನ್ನೋನೇ ಹೊರತು ನಿಮ್ಮ ಭಾವನೆಗೂ ಕೂಡ, ಯಾರ ಭಾವನೆಗೂ ಕೂಡ ನಾನು ನೋವನ್ನು ಉಂಟು ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ. ಸೊ ಇಫ್ ಯು ವಾಂಟ್ ಅಪಾಲಜಿ, ಎಸ್, ಫಾರ್ ಆಲ್ ದಿ ಕಾಂಗ್ರೆಸ್ ಮೆನ್, ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ, ಫಾರ್ ಆಲ್ ದಿ ಕಾಂಗ್ರೆಸ್ ಮೆನ್ ಆರ್ ಪೀಪಲ್ ಆಫ್ ಎನಿ ಫ್ರೆಂಡ್ಸ್. ದೇರ್ ಆರ್ ಮೆನಿ ಪೊಲಿಟಿಕಲ್ ಪಾರ್ಟಿ ಫ್ರೆಂಡ್ಸ್ ಆಫ್ ಇಂಡಿಯಾ ಅಲಯನ್ಸ್. ದೇ ಮೇ ಬಿ ಹರ್ಡ್, ದೇ ಮೇ ಲವ್ ಮೀ. ಐ ಸ್ಟಿಲ್, ಇಫ್ ಯು ಫೀಲ್ ದಟ್ ಐ ಹ್ಯಾವ್ ಡನ್ ಎ ಮಿಸ್ಟೇಕ್ ವಿಚ್ ಐ ಹ್ಯಾವ್ ನಾಟ್ ಡನ್, ಬಟ್ ಸ್ಟಿಲ್ ಐ ಆಮ್ ರೆಡಿ ಟು ಅಪಲೈಸ್, seek your guidance on this issue. ಸೊ ಹಂಗೆ ಈ ದೇಶದ ಐಕ್ಯತೆ, ಈ ದೇಶದ ಸಮಗ್ರತೆ, ಈ ದೇಶದ ಶಾಂತಿಗೆ ಒಂದು ಪಕ್ಷದ ಇತಿಹಾಸದಲ್ಲಿ ನಾನು ಕೆಲಸ ಮಾಡಿಕೊಂಡು ಗಾಂಧಿ ಕುಟುಂಬ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ನಾಯಕತ್ವದಲ್ಲಿ ರಾಜಕಾರಣ ಮಾಡ್ಕೊಂಡು ಬರ್ತಾ ಇದ್ದೀನಿ. ಯಾರು ಎದುರ್ಕೊಂಡೆ, ಯಾವುದಕ್ಕೋ ಎದುರಿಸ್ಬಿಟ್ರು, ಯಾವುದೋ ಒಂದು ಇದಕ್ಕೆ ಎದುರದೆ, ದಟ್ ಇಸ್ ನಾಟ್ ಮೈ ಬ್ಲಡ್. ಬಹಳ ದೊಡ್ಡ ದೊಡ್ಡ ಅಡ್ವೈಸ್ಗಳೆಲ್ಲ ಮಾಡಿದ್ದಾರೆ. ಐ ಆಮ್ ನಾಟ್ ಬಿಗರ್ ದೆನ್ ಎನಿವನ್. ನಾನು ಬಹಳ ಚಿಕ್ಕವನೇ ಇದ್ದೇನೆ, ಅವ್ರಿಗಿಂತ ಅಷ್ಟು ದೊಡ್ಡವನಿಲ್ಲ. ಯಾವ ರೀತಿ ಉತ್ತರ ಕೊಡಬೇಕು ಮೀಡಿಯಾಲ್ ಮಾತಾಡ್ತಾ ಇದ್ದಾರೆ. ಯಾರು ಮೀಡಿಯಾಲ್ ಮಾತಾಡೋ ಅವಶ್ಯಕತೆ ಇಲ್ಲ. ಬನ್ನಿ, ಕಾಂಗ್ರೆಸ್ ಆಫೀಸ್ ಬನ್ನಿ, ಮೀಟಿಂಗ್ ಕರೀರಿ, ಕೇಳೋಣ, ಚರ್ಚೆ ಮಾಡೋಣ. ಮೀಡಿಯಾದಿಂದ ನಿಮ್ಗೇನು ಬೆನಿಫಿಟ್ ಆಗುದಿಲ್ಲ. ನಿಮ್ಗೆ ಸಮಾಧಾನ ಆಗ್ಬೋದಷ್ಟೇ. ಕೆಲವು ಏನೋ ಸಲಹೆಗಳು ಕೊಟ್ಟಿದ್ದಾರೆ. ನಾನು ಖಂಡಿತ ನಿಮ್ಮ ಸಲಹೆಗಳನ್ನ, ಒಳ್ಳೆಯ ಸಲಹೆಗಳನ್ನ, ನಾನು ಯಾರಿಗೇನು ದೊಡ್ಡವನಲ್ಲ. I don't want to, my life is there to give strength to everyone. ಎಲ್ಲರ ಕಷ್ಟ ಕಾಲದಲ್ಲೂ ಕೂಡ ಐ ಸ್ಟುಡ್ ಬೈ ದೆಮ್. Still I will stand by them. Whatever the position is there, whatever I'll be, whatever I may not be, whatever I'll become,
whatever not become, that is not important. ರೌಡಿ ಶೀಟರ್ ಬಿಕ್ಲು ಶಿವನ ಜೀವ ತೆಗೆದಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಮುಖ ಆರೋಪಿ ಜಗದೀಶ್ ಅಲಿಯಾಸ್ ಜಗ್ಗನನ್ನ ಸಿಐಡಿ ಅಧಿಕಾರಿಗಳು ಕೊನೆಗೂ ಅರೆಸ್ಟ್ ಮಾಡಿದ್ದಾರೆ. ಬಿಕ್ಲು ಶಿವನನ್ನ ಮುಗಿಸಿದ ಮೇಲೆ ಜಗ್ಗ ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ದನು. ಈ ಸಂಬಂಧ ಸಿಐಡಿ ಪೊಲೀಸರು ಬ್ಲೂ ಕಾರ್ನರ್ ನೋಟಿಸ್ ಹೊರಡಿಸಿ ಹುಡುಕಾಟ ನಡೆಸಿದ್ರು. ಅದರಂತೆ ಇಂದು ಜಗ್ಗನನ್ನ ಅರೆಸ್ಟ್ ಮಾಡಲಾಗಿದ್ದು ದೆಹಲಿಯ ಏರ್ಪೋರ್ಟ್ನಿಂದ ಕರೆತರಲಾಗುತ್ತಿದೆ. ಎಸ್ಪಿ ವೆಂಕಟೇಶ್ ನೇತೃತ್ವದ ತಂಡದಿಂದ ಜಗ್ಗನನ್ನ ಅರೆಸ್ಟ್ ಮಾಡಲಾಗಿದೆ. ಬಿಕ್ಲು ಶಿವ ಕೇಸ್ನಲ್ಲಿ ಶಾಸಕ ಬೈರತಿ ಬಸವರಾಜ್ ಹೆಸರು ಕೂಡ ಇದ್ದು ಎಫ್ಐ ಆರೋಪಿಯಾಗಿದ್ದಾರೆ. ನಗರದ ಭಾರತಿ ನಗರ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ 5 ವಿರುದ್ಧ ದೂರು ದಾಖಲಾಗಿದೆ. ಜಗದೀಶ್ ಅಲಿಯಾಸ್ ಜಗ್ಗ A1, ಕಿರಣ್ A2, ವಿಮಲ್ A3, ಅನಿಲ್ A4 ಹಾಗೂ ಕೆಆರ್ಪುರಂ ಕ್ಷೇತ್ರದ ಬಿಜೆಪಿ ಶಾಸಕ ಬೈರತಿ ಬಸವರಾಜ್ ಎಫ್ಐ ಆರೋಪಿಗಳು ಆಗಿದ್ದಾರೆ. ಈಗಾಗಲೇ ಬೈರತಿ ಬಸವರಾಜ್ ವಿಚಾರಣೆಗೆ ಹಾಜರಾಗಿ ಅಧಿಕಾರಿಗಳು ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸಿದ್ದಾರೆ. ಬೈರತಿ ಬಸವರಾಜ್ ಆಪ್ತನಾಗಿರುವ ಜಗ್ಗ ಕಳೆದ 1 ತಿಂಗಳಿನಿಂದ ತಲೆಮರೆಸಿಕೊಂಡಿದ್ದನು. ವಿದೇಶದಲ್ಲಿರುವ ಮಾಹಿತಿ ಅಧಿಕಾರಿಗಳಿಗೆ ಇತ್ತು ಎನ್ನಲಾಗಿದೆ. ಹೀಗಾಗಿಯೇ ಜಗ್ಗನ ವಿರುದ್ಧ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಅಧಿಕಾರಿಗಳು ಹೊರಡಿಸಿದ್ದು ಸದ್ಯ ದೆಹಲಿಯ ಏರ್ಪೋರ್ಟ್ನಿಂದ ಆರೋಪಿಯನ್ನ ಕರೆತರಲಾಗುತ್ತಿದೆ. ಸರ್ಚ್ ವಾರೆಂಟ್ ಪಡೆದು ವಿಶೇಷ ತನಿಖಾ ತಂಡದ ಪೊಲೀಸರು ಮಹೇಶ್ ಶೆಟ್ಟಿ ತಿಮ್ರೊಡ್ಡಿ ಅವರ ಉಜಿರೆ ನಿವಾಸದ ಮೇಲೆ ದಾಳಿ ನಡೆಸಿ ಸಿಸಿಟಿವಿ ಮತ್ತು ಚಿನ್ನಯ್ಯ ಬಳಸುತ್ತಿದ್ದ ಫೋನ್ ಅನ್ನು ವಶಕ್ಕೆ ಪಡೆದಿದ್ದಾರೆ. ದಾಳಿಯ ವೇಳೆ ಬುರುಡೆ ಪ್ರಕರಣದ ಪ್ರಮುಖ ಆರೋಪಿಯಾಗಿರುವ ಚಿನ್ನಯ್ಯನನ್ನ ಎಸ್ಐಟಿ ಪೊಲೀಸರು ಕರೆದುಕೊಂಡು ಬಂದು ಸ್ಥಳ ಮಹಜರು ನಡೆಸಿದ್ದಾರೆ. ಎಸ್ಐಟಿ ಉತ್ಖನನ ನಡೆಸಿದ ಬಳಿಕ ತಾನು ತಿಮ್ರೊಡ್ಡಿಯ ನಿವಾಸಕ್ಕೆ ಹೋಗುತ್ತಿದ್ದೆ. ಅಲ್ಲಿ ನನಗೆ ಒಂದು ಕೊಠಡಿಯನ್ನ ನೀಡಲಾಗಿತ್ತು. ಅಲ್ಲಿ ನಾನು ಬಟ್ಟೆ ಬ್ಯಾಗ್ ಇಟ್ಟಿದ್ದೇನೆ. ನಾನು ಮೊಬೈಲ್ ಬಳಸುತ್ತಿರಲಿಲ್ಲ. ನನ್ನ ಮೊಬೈಲ್ ತಿಮ್ರೊಡ್ಡಿ ಕಡೆಯವರ ಜೊತೆ ಇತ್ತು ಎಂದು ಚಿನ್ನಯ್ಯ ಹೇಳಿದ್ದ. ಈ ಕಾರಣಕ್ಕೆ ಕೊಠಡಿಯ ಮಹಜರ್ ನಡೆಸಿ ಮೊಬೈಲ್ ಮತ್ತು ಬಟ್ಟೆಗಳನ್ನ ವಶಕ್ಕೆ ಪಡೆದಿದೆ. ಧರ್ಮಸ್ಥಳದಲ್ಲಿ ಶೋಧ ನಡೆಯುತ್ತಿದ್ದಾಗ ಬುರುಡೆ ಗ್ಯಾಂಗ್ನ ಎಲ್ಲ ಸದಸ್ಯರು ತಿಮ್ರೊಡ್ಡಿ ಮನೆಯಲ್ಲಿಯೇ ತಂಗಿದ್ದರು. ಎಲ್ಲಾ ಪ್ಲಾನ್ಗಳು ಇಲ್ಲೇ ಸಿದ್ಧವಾಗುತ್ತಿತ್ತು. ಹೀಗಾಗಿ ತಿಮ್ರೊಡ್ಡಿ ಮನೆಯಲ್ಲಿ ಯಾರೆಲ್ಲ ಬಂದಿದ್ದರು ಎಲ್ಲ ವಿವರಗಳನ್ನ ಪತ್ತೆ ಹಚ್ಚಲು ಪೊಲೀಸರು ಸಿಸಿಟಿವಿ ಹಾರ್ಡ್ ಡಿಸ್ಕ್ ಅನ್ನ ವಶಕ್ಕೆ ಪಡೆದಿದ್ದಾರೆ. ಭಟ್ಕಳ ತಾಲೂಕಿನ ಜಾಲಿ ಕ್ರಾಸ್ ಬಳಿ ಭೀಕರ ಬೆಂಕಿ ಅವಘಡ ಸಂಭವಿಸಿ ತಾಸಿನ್ ಫ್ರೂಟ್ ಅಂಡ್ ವೆಜಿಟೇಬಲ್ಸ್ ಹೋಲ್ಸೇಲ್ ಅಂಗಡಿ ಭಸ್ಮವಾದ ಘಟನೆ ನಡೆದಿದೆ. ಅಂಗಡಿಗೆ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ತಿಕೊಂಡಿರಬಹುದು ಎಂಬ ಶಂಕೆ ವ್ಯಕ್ತವಾಗಿದೆ. ಕೆಲವೇ ನಿಮಿಷಗಳಲ್ಲಿ ಅಂಗಡಿ ಕೆನ್ನಾಲಿಗೆಯ ಕಾವಲುಗೆ ಸಿಕ್ಕಿ ಲಕ್ಷಾಂತರ ಮೌಲ್ಯದ ಹಣ್ಣು, ತರಕಾರಿ ಹಾಗೂ ಇತರೆ ಸಾಮಗ್ರಿಗಳು ಸುಟ್ಟು ಹೋಗಿದ್ದಾವೆ. ಇನ್ನು ಘಟನಾ ಸ್ಥಳಕ್ಕೆ ಧಾವಿಸಿದ ಭಟ್ಕಳ ಅಗ್ನಿಶಾಮಕ ದಳ ಬೆಂಕಿ ನಂದಿಸಲು ಹರಸಾಹಸ ಪಟ್ಟರೂ ತೀವ್ರತೆಗೆ ತಲೆಬಾಗಬೇಕಾಯಿತು. ಬಳಿಕ ಹೊನ್ನಾವರ ಮತ್ತು ಬೈಂದೂರು ಅಗ್ನಿಶಾಮಕ ವಾಹನಗಳು ಸಹ ಸ್ಥಳಕ್ಕೆ ಧಾವಿಸಿ ಸಂಯುಕ್ತ ಕಾರ್ಯಾಚರಣೆ ನಡೆಸಿ ಬೆಂಕಿಯನ್ನ ನಿಯಂತ್ರಣಕ್ಕೆ ತರಲಾಯಿತು. ತಕ್ಷಣ ಸ್ಥಳಕ್ಕೆ ತಹಶೀಲ್ದಾರ್ ನಾಗೇಂದ್ರ ಕೊಳಶೆಟ್ಟಿ ಹಾಗೂ ಎಸ್ಕಾಂ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಈ ಅವಘಡದಿಂದ ಅಂಗಡಿ ಮಾಲೀಕರಿಗೆ ಭಾರಿ ಆರ್ಥಿಕ ನಷ್ಟ ಉಂಟಾಗಿದ್ದು ವ್ಯಾಪಾರ ವಲಯದಲ್ಲಿ ಆತಂಕ ವಾತಾವರಣ ನಿರ್ಮಾಣವಾಗಿದೆ. ಗಣಪತಿ ಹಬ್ಬ ಹಾಗೂ ಈದ್ ಮಿಲಾದ್ ಹಬ್ಬ ಸಮೀಪವಿರುವ ಹಿನ್ನೆಲೆಯಲ್ಲಿ ಶಾಂತಿ ಸೌಹಾರ್ದ ಕಾಪಾಡಲು ಹಾಗೂ ಯಾವುದೇ ಅಹಿತಕರ ಘಟನೆ ತಡೆಯಲು ಭಟ್ಕಳ ಗ್ರಾಮೀಣ ಹಾಗೂ ಮುರುಡೇಶ್ವರ ಠಾಣೆಗಳ ವ್ಯಾಪ್ತಿಯಲ್ಲಿ ಪೊಲೀಸರು ರೂಟ್ ಮಾರ್ಚ್ ನಡೆಸಿದ್ರು. ಭಟ್ಕಳ ಪಟ್ಟಣದ ಹಳೆ ಬಸ್ ನಿಲ್ದಾಣದಿಂದ ಪ್ರಾರಂಭವಾದ ಮಾರ್ಚ್ ಸುಲ್ತಾನ್ ಸ್ಟ್ರೀಟ್, ಚಿನ್ನದಪಳ್ಳಿ, ರಥಬೀದಿ ಮತ್ತು ಸರ್ಕಲ್ ಮಾರ್ಗವಾಗಿ ಸಾಗಿತು. ಈ ವೇಳೆ ಇನ್ಸ್ಪೆಕ್ಟರ್ ದಿವಾಕರ PM ಮತ್ತು PSI ನವೀನ್ ಎಸ್ ನಾಯ್ಕ ನೇತೃತ್ವ ವಹಿಸಿದ್ರು. ಸೂಕ್ಷ್ಮ ಹಾಗೂ ಅತಿ ಸೂಕ್ಷ್ಮ ಪ್ರದೇಶಗಳಲ್ಲಿ ತಪಾಸಣೆ ನಡೆಸಿ ಭದ್ರತಾ ಸಿದ್ಧತೆ ಪರಿಶೀಲಿಸಲಾಯಿತು. ಇನ್ನು ಗ್ರಾಮೀಣ ಠಾಣೆಯ ವ್ಯಾಪ್ತಿಯಲ್ಲಿ CPI ಮಂಜುನಾಥ ಲಿಂಗಾರೆಡ್ಡಿ ನೇತೃತ್ವದಲ್ಲಿ ಮಾರ್ಚ್ ನಡೆದಿದ್ದು, ಮುರುಡೇಶ್ವರದಲ್ಲಿ CPI ಸಂತೋಷ ಕಾಯ್ಕಿಣಿ ಹಾಗೂ PSI ಹನುಮಂತ ಬಿರಾದರ್ ನೇತೃತ್ವದಲ್ಲಿ ಪ್ರಮುಖ ಬೀದಿಗಳಲ್ಲಿ ಪೊಲೀಸರು ಪೆರೇಡ್ ನಡೆಸಿದ್ರು. ಹಬ್ಬದ ಸಮಯದಲ್ಲಿ ಶಾಂತಿ ಸೌಹಾರ್ದ ಕಾಪಾಡುವುದು ಎಲ್ಲರ ಜವಾಬ್ದಾರಿ. ಸಾರ್ವಜನಿಕರ ಸುರಕ್ಷತೆಯ ದೃಷ್ಟಿಯಿಂದ ಅನಗತ್ಯ ಕ್ರಮ ಕೈಗೊಂಡಿದ್ದೇವೆ ಎಂದು ಪೊಲೀಸರು ತಿಳಿಸಿದ್ದಾರೆ.
ನುಡಿ ಸಂಸ್ಕೃತಿ ಉಳಿವಿಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಅವರ ನೇತೃತ್ವದಲ್ಲಿ ನಿರಂತರವಾಗಿ ಹೋರಾಟ ನಡೆಸಿಕೊಂಡು ಬಂದಿದೆ ಎಂದು ಜಿಲ್ಲಾ ಅಧ್ಯಕ್ಷ ಮನು ತಿಳಿಸಿದರು. ಅರಕಲಗೂಡು ತಾಲೂಕು ಕರವೇ ಅಧ್ಯಕ್ಷ ಜಿಮ್ ಸೋಮು ನೇತೃತ್ವದಲ್ಲಿ ಆಟೋ ಬೈಕ್ ಮತ್ತು ಕಾರುಗಳ ಜಾಥಾ ನಡೆಸಿದ ನಂತರ ಪಟ್ಟಣದ ಅರಸು ಭವನದಲ್ಲಿ ಆಯೋಜಿಸಲಾಗಿದ್ದ ಕರ್ನಾಟಕ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕನ್ನಡ ನಾಡಿನಲ್ಲಿ ಅನ್ಯ ಭಾಷಿಗರ ದೌರ್ಜನ್ಯ, ದಬ್ಬಾಳಿಕೆ, ಅನೀತಿಗಳ ವಿರುದ್ಧ ದಿಟ್ಟ ಹೋರಾಟವನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆ ನಡೆಸಿಕೊಂಡು ಬಂದಿದೆ. ರಾಜ್ಯದಲ್ಲಿ ಕಾವೇರಿ ನೀರು ಹಂಚಿಕೆ, ನಾಡಿನ ಯುವಕರಿಗೆ ಉದ್ಯೋಗ ಮೀಸಲು ಹೋರಾಟ, ಮರಾಠಿಗರ ದೌರ್ಜನ್ಯ ವಿರುದ್ಧ ಹಾಗೂ ರಾಜ್ಯದಲ್ಲಿ ದ್ವಿಭಾಷಾ ನೀತಿ ಜಾರಿಗೆ ಹೋರಾಟ ನಡೆಸಲಾಗುತ್ತಿದೆ. ಆದ್ದರಿಂದ ನಾಡಿನ ಯುವ ಶಕ್ತಿ ಕರವೇ ಸಂಘಟನೆಯನ್ನ ಬೆಂಬಲಿಸಿ ಹೋರಾಟಕ್ಕೆ ಕೈ ಜೋಡಿಸಿ ಎಂದು ಕರೆ ನೀಡಿದರು. ಯಾಕಂದ್ರೆ ಇವತ್ತ ನನಗೆ ನಾಯಕತ್ವ ಗಟ್ಟಿಯಾಗೋದಕ್ಕೆ ಇವತ್ತು ನನಗೆ ಈ ಸ್ಥಾನದಲ್ಲಿ ಎಷ್ಟು ದೊಡ್ಡ ಮಟ್ಟದಲ್ಲಿ ನಾಯಕತ್ವ ತಗೊಂಡಿರೋದಕ್ಕೆ ಕಾರಣ ಅರಕಲಗೂಡು ತಾಲೂಕಿನವರು. ಯಾಕಂದ್ರೆ ಇಲ್ಲೇ 3 ಜನ ಇದ್ದಾರೆ ವೇದಿಕೆ ಮೇಲೆ. ನಮ್ಮ ಈಗಾಗಲೇ ನಮ್ಮ ರವಿಕುಮಾರ್ ಅವರು ಹೇಳಿದಂಗೆ ನನಗೆ ಹಾಸನಲ್ಲಾಗ ಅಷ್ಟು ಪ್ರಬಲವಾಗಿ ಸಂಘಟನೆ ಇರಲಿಲ್ಲ. ಅರಕಲಗೂಡಿಂದ ಇಲ್ಲಿಂದ ಜನ ಕರ್ಕೊಂಡ್ಬರೋರು, ನಮ್ಮ ಶ್ರೀನಿವಾಸ್ ಅವರು, ನಮ್ಮ ರವಿಕುಮಾರ್ ಅವರು ಇಲ್ಲಿಂದ ಜನ ಕರ್ಕೊಂಡು ಬರೋರು ಹಾಸನ್ಗೆ. ನೀವಿರಿ ಸರ್, ನಾವು ಇರ್ತೀವಿ ನಿಮ್ ಜೊತೆ ಅಂತ. ಆ ರೀತಿ ಕಿಚ್ಚಿರ್ತಕ್ಕಂಥ ತಾಲೂಕು ಅರಕಲಗೂಡು ಹೋರಾಟದಲ್ಲಿ. ನಮ್ಗೆ ಅಲ್ಲಿ 10 ಜನ ಸೇರಿದ್ರೆ ಇಲ್ಲಿಂದ 100 ಜನ ಕರ್ಕೊಂಡು ಬರೋರು ಹಾಸನಕ್ಕೆ. ನೀವಿರಿ ಸರ್, ನಾವು ಮಾಡ್ತೀವಿ ಹೋರಾಟ ನೀವು ಅಂತ. ಎಂತ ದೊಡ್ಡ ದೊಡ್ಡ ಹೋರಾಟ ಮಾಡಿದೀವಿ ಅಂದ್ರೆ ಅದಕ್ಕೆಲ್ಲ ಕಾರಣ ಅರಕಲಗೂಡು ತಾಲೂಕಿನ ಯುವಕರು. ಈ ಸಂದರ್ಭದಲ್ಲಿ ನಗರ ಘಟಕದ ಅಧ್ಯಕ್ಷ ಲಿಂಗರಾಜ್, ದೊಡ್ಡಮಗ್ಗೆ ಹೋಬಳಿ ಅಧ್ಯಕ್ಷ ರವಿಕುಮಾರ್, ಕೊಣನೂರು ಹೋಬಳಿ ಅಧ್ಯಕ್ಷ ರಾಜೇಶ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಬೇಲೂರು ಪುರಸಭೆಯ ಪೌರ ಕಾರ್ಮಿಕರಿಗೆ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಲೋಕಸಭಾ ಸದಸ್ಯರಾದ ಶ್ರೇಯಸ್ ಪಟೇಲ್ ಅವರು ಹಬ್ಬದ ಸವಿನೆನಪಿಗಾಗಿ ವಿಶೇಷ ಉಡುಗೊರೆಯನ್ನ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷೆ ಉಷಾ ಸತೀಶ್ ಮಾತನಾಡಿ, ನಗರದ ಸ್ವಚ್ಛತೆಯನ್ನ ಕಾಪಾಡುವಲ್ಲಿ ಪೌರ ಕಾರ್ಮಿಕರ ಪಾತ್ರ ಅಪಾರ. ಹಬ್ಬದ ಸಂದರ್ಭದಲ್ಲಿ ಇವರ ಪರಿಶ್ರಮವನ್ನ ಗೌರವಿಸುವ ಉದ್ದೇಶದಿಂದ ಸಂಸದರು ನೀಡಿರುವ ಈ ಉಡುಗೊರೆ ಅವರಿಗೆ ಪ್ರೋತ್ಸಾಹಕಾರಿ ಎಂದು ಅಭಿಪ್ರಾಯಪಟ್ಟರು. ನಮಸ್ಕಾರ. ನಾಡಿನಾದ್ಯಂತ ಗೌರಿ ಗಣೇಶ ಹಬ್ಬದ ಎಲ್ಲರಿಗೂ ಶುಭಾಶಯಗಳು ಹೇಳುತ್ತಾ, ನಮ್ಮ ನೆಚ್ಚಿನ FP ಸರ್ ಆದ ಶ್ರೇಯಸ್ ಪಟೇಲ್ ಸರ್ ಅವರು ಎಲ್ಲ ಪೌರ ಕಾರ್ಮಿಕರಿಗೂ ಎಲ್ಲರಿಗೂ ಸಹ ಇವತ್ತು ನಾಳೆ ನಡೆದ ಹಬ್ಬ ಇರೋದ್ರಿಂದ ಬಟ್ಟೆಯನ್ನು ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ನಿಮ್ಮ ಎಲ್ಲರ ಪರಗೂ ಹೃತ್ಪೂರ್ವಕ ಅಭಿನಂದನೆಗಳು. ಸದಸ್ಯ ಬಿ ಗಿರೀಶ್ ಮಾತನಾಡಿ, ನಮ್ಮ ಸಂಸದರು ಖುದ್ದಾಗಿ ಬಂದು ಪೌರ ಕಾರ್ಮಿಕರಿಗೆ ಬಾಗಿನವನ್ನ ನೀಡಬೇಕು ಎಂದು ಇದ್ದರು. ಆದರೆ ತುರ್ತು ಕೆಲಸದ ನಿಮಿತ್ತ ದೆಹಲಿಗೆ ಹೋಗಿದ್ದಾರೆ. ನಗರವನ್ನ ಶುದ್ಧವಾಗಿಡಲು ಪೌರ ಕಾರ್ಮಿಕರು ದಿನದಿಂದ ರಾತ್ರಿ ಶ್ರಮಿಸುತ್ತಾರೆ. ಇವರ ಪರಿಶ್ರಮದಿಂದಲೇ ನಮ್ಮ ಹಬ್ಬಗಳು ಹರ್ಷೋಲ್ಲಾಸದಿಂದ ನಡೆಯುತ್ತಿವೆ. ಇಂಥ ಶ್ರಮಜೀವಿಗಳಿಗೆ ಸದಾ ಸಮಾಜದಿಂದಲೂ ಪ್ರೋತ್ಸಾಹ ಸಿಗಬೇಕು ಎಂದು ಹೇಳಿದರು. ವಿಶೇಷವಾಗಿ ಮಾನ್ಯ ಸಂಸದರಾದಂಥ ಶ್ರೇಯಸ್ ಪಟೇಲ್ ಅವರು ಈಗ ತಾನೇ ದೂರವಾಣಿ ಕರೆ ಮಾಡಿ ಎಲ್ಲರಿಗೂ ನಾನು ಬಾಗಿನ ಕೊಡೋಕ್ಕಾಗಲಿಲ್ಲ, ಅದ್ರ ಬಗ್ಗೆ ಒಂದು ಉಡುಗೊರೆನ ಪೌರ ಕಾರ್ಮಿಕರಿಗೆ, ವಿಶೇಷವಾಗಿ ಸ್ವಚ್ಛತೆ ಮಾಡತಕ್ಕಂಥ ಪೌರ ಕಾರ್ಮಿಕರಿಗೆ ನಾವು ಇವತ್ತು ಗೌರವ ಸಲ್ಲಿಸಬೇಕು ಅಂತ ದೆಹಲಿಯಲ್ಲಿದ್ದರೂ ಕೂಡ ಈಗ ತಾನೇ ಫೋನ್ ಮಾಡಿ ಅವರಿಗೆಲ್ಲ ಶುಭಾಶಯವನ್ನು ಕೂಡ ಕೋರಿದ್ದಾರೆ. ಈ ಸಂದರ್ಭದಲ್ಲಿ ಮೀನಾಕ್ಷಿ ವೆಂಕಟೇಶ್, ಸದಸ್ಯರಾದ ಪ್ರಭಾಕರ್, ಜಮೀಲ್ಲಾ ತೌಫಿಕ್ ಸೇರಿದಂತೆ ಇತರರು ಹಾಜರಿದ್ದರು.